ಬುದ್ಧಿ ನೀವ್ ಹೇಳ್ದಂಗೆ ಎಷ್ಟು MNC ಕಂಪ್ನಿ ಬರ್ಲಿ, ಎಷ್ಟು AC ಶೋರೂಮ್ ಬರ್ಲಿ, ನಮ್ಮ ವ್ಯಾಪಾರಕ್ಕೆ ಏನೂ ಹಾಕಿಲ್ಲ ಬುದ್ಧಿ. ನೀವ್ ಹೇಳ್ತಿರಲ್ಲ ನನ್ನ ಸ್ವಪ್ನ ಹಸು ಮುಟ್ಟಲ್ಲ ಆಡು ಮುಟ್ಟಕ್ಕಿಲ್ಲ ಅಂದ್ಬಿಟ್ಟು, ಅದೇ ಸ್ವಪ್ನ ಮಾರಿ ಎಷ್ಟು ಇಂಪ್ರೂವ್ ಆಗಿದೆ ನಿಮ್ಗೆ ಗೊತ್ತಾ? ಸಾಕು ಸುಮ್ಮನೆ. ಒಂದು ಡಬ್ಬ ಸೈಕಲ್, ಒಂದು ತರಕ್ರಾಂತಿ ತೊಳ್ಳ ಗಾಡಿ ಕೊಂಡ್ಕೊಂಡ್ ಮಾತ್ರಕ್ಕೆ ನೀನು ಎವರೆಸ್ಟ್ ಹತ್ತಿರೋ ತೇನ್ಸಿಗೆ ಅಂತ ತಿಳ್ಕೊಂಬಿಟ್ಯಾ? ಅದೃಷ್ಟ ಕೆಟ್ಟು ಇಲ್ಲಿಂದ ಬಿದ್ರೆ ಅಲ್ಲಿಂದ ಬಿದ್ದಷ್ಟೇ ಸಂಕಟ ಆಗುತ್ತೆ. ಏನೋ ಸಂಪಾದನೆ ಮಾಡಿದ್ಯಾ ಅಂತಲ್ಲ, ಎಷ್ಟು ಸಂಪಾದನೆ ಮಾಡಿದ್ಯಾ? ಈ ಕೊಳತು ಸೊಪ್ಪು ಮಾರಿ ಎಷ್ಟು ವ್ಯಾಪಾರ ಮಾಡಿದ್ಯಾ? ಎಷ್ಟು ಲಾಭ ಮಾಡಿದ್ಯಾ? ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತೀಯಾ? ಬುದ್ಧಿ, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಹೋಗದೆ ಇರ್ಬೋದು, ಆದ್ರೆ ನಿಮ್ಮ ಮನೇಲಿ ಸಂಪಾದನೆ ಮಾಡಿ ದುಡಿತಿದ್ದಲ್ಲ ಅದು ಡಬಲ್ ಸಂಪಾದನೆ ಮಾಡ್ತಾ ಇದ್ದೀನಿ, ಅದು ಅರ್ಧ ಟೈಮಲ್ಲಿ. ಸಾಕು ಸುಮ್ಮನೆ. ನೀನ್ ನಮ್ಮಲ್ಲಿ ಮುಸುರೆ ತಿಕ್ತಾ ಇದ್ದಾಗ, ನೀನು ಮೈಗೆ ಹುಷಾರಿಲ್ದೇ ಇದ್ದಾಗ ಊಟ ಗ್ಯಾರಂಟಿನ, ಸಂಬಳ ಗ್ಯಾರಂಟಿನ? ನೀನು ಮದುವೆಗಿರ್ಬೇಕು ಅಂತ ಊರಿಗೆ ಹೋದಾಗ ಅಟ್ಲೀಸ್ಟ್ ಸಂಬಳ ಗ್ಯಾರಂಟಿನ? ಕಟ್ಟಾಗ್ತಿತ್ತಿಲ್ವಾ? ಇವಾಗ ನಿನ್ ವ್ಯಾಪಾರ ಮಳೆ ಬಂದ್ರೆ ಬಂದ್, ಟ್ರಾಫಿಕ್ ಜಾಮ್ ಆದ್ರೆ ಬಂದ್, ಚಳವಳಿಯಾಗಿ ಊರು ಬಂದಾದ್ರೆ ಬಂದ್, ವ್ಯಾಪಾರ ಬಂದ್, ಊಟ ಬಂದ್. ಈ ನಿನ್ ತರಕಾರಿ ಅಯ್ಯೋ, ಮಳೆ ಬಂದ್ರೆ ಕೊಳತೋಗುತ್ತೆ, ಬಿಸಿಲು ಬಂದ್ರೆ ಒಣಗೋಗುತ್ತೆ. ವ್ಯಾಪಾರ ನಡೆಯುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ವನು? ನಾಲ್ಕ ಸಂಪಾದನೆ ಮಾಡಿದೆ ಅಂತ ಅಷ್ಟು ಕೇರ್ಬೇಡ ನೀನು. ಸಿದ್ಧ, ನೀನು ಉದ್ಧಾರ ಆಗಲ್ಲ, ಈ ಶತ ಸಿದ್ಧ. ಅಪ್ಪ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಹಾಗೆ ಪಾಪ ಬಡಪಾಯಿ ಸಿದ್ಧನ ಮೇಲೆ ನಿಮ್ಮ ಮಾತಿನ ಬಾಣನೆ ಬಿಡ್ತಾ ಇದ್ದೀರಲ್ಲ. ಅಲ್ಲ, ಅವನ ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಅಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀರಲ್ಲ, ನೀವು ಜೀವನದಲ್ಲಿ ಏನೇನು ಉದ್ಧಾರ ಆಗ್ಬಿಟ್ಟಿದ್ದೀರಾ ಹೇಳಿ? ನಿಮ್ಮ ವಯಸ್ಸಲ್ಲಿ ಇನ್ನೂ ಅರ್ಧದಷ್ಟು ವಯಸ್ಸೇ ಅವನಿಗಾಗಿರೋದು. ಅವನಿಗಿನ್ನೂ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಬೇಕಾದಷ್ಟು ವಯಸ್ಸು ಉಳಿದಿದೆ ಅಪ್ಪ. ಇವತ್ತು 2 ರೂಪಾಯಿ ಲಾಭ ಮಾಡಿದ್ದಾರೆ, ನಾಳೆ 2 ಲಕ್ಷ ರೂಪಾಯಿ ಲಾಭ ಮಾಡ್ತಾನೆ. ಅವನಿಗೆ ಶ್ರದ್ಧೆ ಇದೆ, ಶ್ರಮ ಇದೆ ಕೆಲಸದಲ್ಲಿ. ನಿಮಗೇನಿದೆ? ಮನೆಯಲ್ಲಿರೋ 2 ಲಕ್ಷ ರೂಪಾಯಿನ ತಗೊಂಡು ಹೋಗಿ ರೇಸ್ ಆಡಿ 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 ಇವತ್ತು 2 ರೂಪಾಯಿ ಗೆಲ್ಸಿದ್ದೀರಾ? ನಾಚಿಕೆ ಆಗಲ್ಲ ನಿಮ್ಗೆ ಅವನ ಹತ್ರ ಮಾತಾಡೋದಕ್ಕೆ? ಹೋಗಿ ಒಳಗಡೆ ಹೋಗಿಪ್ಪ, ಒಳಗಡೆ. ಸಿದ್ಧ, ನಮ್ಮಪ್ಪ ಮಾತಾಡಿದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಪ್ಪ. ಇಲ್ಲ ಕಣ್ರು, ಅವ್ರು ಹಾಗೆ ಒಂಥರ ನಿರಾಶಾವಾದಿ. ಅವರು ಉದ್ಧಾರ ಆಗೋದಿಲ್ಲ, ಉದ್ಧಾರ ಆದವ್ರನ್ನ ಅವ್ರು ಸಹಿಸೋದಿಲ್ಲ. ನೀನು ಆಶಾವಾದಿಪ್ಪ. ನೀನು ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತೀಯ. ಇದೇ ರೀತಿ ಮುಂದುವರಿಸು, ಒಂದಲ್ಲ ಒಂದಿನ ನಿನ್ನ ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗ್ತೀಯ. ಹೋಗು, ವ್ಯಾಪಾರ ಮಾಡ್ಕೊ. ಸರಿ ಕಣ್ರು. ನನ್ನ ಕೈ ಸಹಿಸಕ್ಕಾಗೋದಿಲ್ಲ. ನಾಳೆ ಗೋಡೆ ಮಧ್ಯ ನಾನು ಬೇಕಾದಂದಿ ಆ ಮೂಲೆ ತಗೊಂಡು ಹೊಡೀಲಿ. ನನ್ನ ಮಕ್ಕಳಿಗೆ ಸಾಕಾಗೋಷ್ಟು ಸಂಪಾದನೆ ಮಾಡೋಕೆ ಆಗ್ತಿಲ್ಲ, ಅದಕ್ಕೆ ಅವ್ರು ಕೊಡ್ತಾ ಇರೋ ಶಿಕ್ಷೆ ಅಂತ ಸುಮ್ಮನೆ ಆಗ್ತೀನಿ. ಬೀದಿನಲ್ಲಿ ಮರ್ಯಾದೆ ಕಳೆಯದ, ಮಾನ ಕಳೆಯದ? ಆಫ್ಟರ್ ಸ್ವಪ್ನನು ಅವನೆದುರಿಗೆ ನನ್ನ ಮಗಳೇ ನನ್ನ ಮಾನ ಕಳೀತಾ ಇದ್ರೆ ನನಗೆ ಈ ಭೂಮಿ ಬಾಯ್ಬಿಟ್ಟು ನುಂಗಿ ಬಿಡಬಾರ್ದು ಅನ್ನಿಸ್ತಾ ಇತ್ತು. ನನಗೆ ಅವೆಲ್ಲ ಗೊತ್ತಿಲ್ಲ. ಈ ಮನೆ ನನಗೊಂದು ತೀರ್ಮಾನ ಆಗಬೇಕು. ತೀರ್ಮಾನ ಆಗಬೇಕು. ಈ ಮನೇಲಿ ಇರೋಲ್ಲ, ಇನ್ಮೇಲೆ ನನ್ನ ಮಾನ ಮರ್ಯಾದೆ ಗೌರವಕ್ಕೆ ಚ್ಯುತಿ ಬರದಾಗ ನಡ್ಕೋತೀನಿ ಅಂತ ನನಗೆ ಮಾತು ಕೊಡಬೇಕು. ಅಪ್ಪ, ನಿಮ್ಮ ಮರ್ಯಾದೆನ ಬೇರೆಯವ್ರೇನು ಕಳಿಬೇಕಾಗಿಲ್ಲ, ಅದನ್ನ ನಿಮಗೆ ನೀವೇ ಹಾಳು ಮಾಡ್ಕೋತಾ ಇದ್ದೀರಾ. ನಮ್ಮ ಮನೆ ಇವತ್ತಿನ ಪರಿಸ್ಥಿತಿಗೆ ಕೆಲವು ನಿಮ್ಮ ದುರ್ಬುದ್ಧಿಗಳೇ ಕಾರಣ ಅಂತ ಹೊರಗಿನವ್ರಿಗೂ ಚೆನ್ನಾಗಿ ಗೊತ್ತಿದೆ. ಅದರಿಂದ ಅವ್ರು ಹೊಸದಾಗಿ ಏನು ನಿಮ್ಮ ಮರ್ಯಾದೆ ಕಳಿಬೇಕಾಗಿಲ್ಲ, ತಿಳ್ಕೊಳ್ಳಿ. ಕೇಳಿದರೆ ಏ ಸಾವಿತ್ರಿ, ನೀನು ಮನಗಾಡ್ತಿರೋ ಮಾತು ಕೇಳಿದರೆ ಅವಳು ಆ ಥರ ಮಾತಾಡ್ತಿದ್ರು, ನೀನು ಸುಮ್ಮನಿದೆಯಲ್ಲೇ? ನನಗೆ ಮಾನ ಇಲ್ಲಂತೆ, ಮರ್ಯಾದೆ ಇಲ್ಲವಂತೆ. ಇದನ್ನು ಕೇಳ್ಕೊಂಡು ಯಾಕೆ ಸುಮ್ಮನಿದೀಯಾ? ನಾನೇನೆ ಅಂತ ತಪ್ಪು ಮಾಡಿರೋದು? ಏನೋ ರೇಸ್ ಆಡಿದ್ದೀನಿ, 4 ಕಾಸು ಕಳೆದಿದ್ದೀನಿ, ಏನು ಯಾರು ಮಾಡಬಾರ್ದು ತಪ್ಪ ಅದು? ಅದರ ಬದಲು ರೇಸ್ ನಡೆಸ್ತಾರಲ್ಲ ಕ್ಲಬ್ನವರು, ಅವ್ರ ಮೇಲೆ ಬಿದ್ದು ಬಾಯಿ ಬಡ್ಕೊಳ್ಳಿ. ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಲ್ಲ ಸರ್ಕಾರದವರು, ಲೈಸೆನ್ಸ್ ಕೊಟ್ಟು ಅವ್ರ ಮೇಲೆ ಬಿದ್ದು ಬಾಯಿ ಬಡ್ಕೊಳ್ಳಿ. ಗೆದ್ದು ಕೂತ್ಕೊಂಡು ಫೋಟೋನ SSLC PUC ರ್ಯಾಂಕ್ ಬಂದವ್ರು ಫೋಟೋ ಹಾಕಿದಾಗ ಹಾಕಿ ಮೆರೆಸ್ತಾರಲ್ಲ ಪೇಪರ್ನವರು, ಅವ್ರ ಮೇಲೆ ಬಿದ್ದು ಬಾಯಿ ಬಡ್ಕೊಳ್ಳಿ. ನಿಮಗೆ ತಾಕತ್ತಿದ್ರೆ ರೇಸ್ ನಿಲ್ಲಿಸಿ, ಅವ ನಾನು ಹೋಗಲ್ಲ. ಸಾಕು ಸುಮ್ಮನಿರಿ ಅಪ್ಪ. ಯಾರೋ ರೇಸ್ ಮಾಡ್ತಾರೆ ಅಂತ ಹೋಗಿ ರೇಸ್ ಆಡ್ಬಿಡೋದು, ಹೆಂಡ ಮಾಡ್ತಾರೆ ಅಂತ ಹೆಂಡ ಕುಡಿದು ಬಿಡೋದು, ಲಾಟ್ರಿ ಟಿಕೆಟ್ ಮಾಡ್ತಾರೆ ಅಂತ ಲಾಟ್ರಿ ಟಿಕೆಟ್ ಕೊಂಡ್ಕೊಂಡ್ಬಿಡೋದು, ಹೀಗೆಲ್ಲ ಮಾಡಿದ್ರೆ ಯಾರ ಮನೆ ಹಾಳಾಗೋದು? ಆಡ್ದವ್ರು ತಾನೆ. ನೋಡಮ್ಮ ಆಶಾ, ನಾನು ಯಾರ ಮನೆಯೂ ಹಾಳು ಮಾಡಿಲ್ಲ.
ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಏನೋ 4 ಕಾಸು ಸಂಪಾದನೆ ಮಾಡಿದ್ದೀನಿ, 4 ಕಾಸು ಕಳೆದಿದ್ದೀನಿ. ಇವಾಗ ನಿನ್ನ ಗಂಡ ಏನು ಸಂಪಾದನೆ ಮಾಡಲ್ಲ, ಅವನ್ ಯಾವತ್ತಲ್ಲ ನೀ ಬೈದಿದೀಯಾ? ಅದೇ ನಿನ್ನ ತಂಗಿ ಪಬ್ಲಿಕ್ ಅಲ್ಲಿ ಆ ಸ್ವಪ್ನ ಸಿದ್ಧ ಅವನಿದ್ರೆ ನನ್ನ ಮಾನ ಕಳೆದಾಳೆ, ಬೈದಿದ್ದಾಳೆ ಅಂದ್ರೆ. ನೋಡಮ್ಮ, ನಿಮ್ದೆಲ್ಲ ವಿತ್ತಂಡವಾದ ಕೇಳ್ತಾ ಇದ್ರೆ ನೀವ್ಯಾರು ನನಗೆ ಈ ಮನೇಲಿ ಮರ್ಯಾದೆ ಕೊಡಲ್ಲ, ತೀರ್ಮಾನ ಮಾಡಿಬಿಟ್ಟಿದ್ದೀರಿ. ನಾನು ಈ ಮನೇಲಿರಲ್ಲ, ನಾನು ಹೊರಟೋಗ್ತೀನಪ್ಪ. ಯಾಕ್ರಿ ಸುಮ್ಮನೆ ಕಿರ್ಚಾಡ್ತೀರಾ? ಮಕ್ಕಳು ಹೇಳೋದ್ರಲ್ಲಿ ತಪ್ಪೇನಿದೆ? ಈ ರೀತಿ ಕಿರ್ಚಾಡಿ ನಿಮ್ ಮರ್ಯಾದೆ ನೀವೇ ಹಾಳು ಮಾಡ್ಕೋತೀರಪ್ಪ. ಸಾಧು, ಏನೇ ಇದು? ನಿನ್ನ ಮದುವೆಯಾಗಿ 25 ವರ್ಷ ಆಯ್ತು. ಅವತ್ತಿಂದ ಸಂಪಾದನೆ ಮಾಡಿ ನಿನ್ನ ಮಕ್ಕಳನ್ನ ಸಾಕಿಲ್ವ ನಾನು? ಇವತ್ತೇನೋ 2 ವರ್ಷದಿಂದ ನಿನ್ನ ಮಗಳ ಸಂಪಾದನೆ ಮಾಡ್ತಾ ಇದ್ದಾಳೆ ಅಂತ ಮಕ್ಕಳ ಬಲ ವಹಿಸ್ಕೊಂಡು ಮಾತಾಡ್ತೀಯ ನೀನು? ಇಲ್ಲ, ನಾನು ಇರುವಾಗ ನನ್ನ ಬೆಲೆ ನಿಮಗೆ ಗೊತ್ತಾಗೋಲ್ಲ. ನಾನು ಹೋಗೋನೆ. ನಾನು ಇದ್ದಾಗ ನನ್ನ ಬೆಲೆ ನಿಮಗೆ ಗೊತ್ತಾಗೋಲ್ಲ. ನಾನು ಹೋದ್ರೆ ನಿಮಗೆ ಬೆಲೆ ಗೊತ್ತಾಗೋದು. ಹೋಗಿ ನೀವಿದ್ದು ಪ್ರಯೋಜನ ಆಗೋದು ಅಷ್ಟರಲ್ಲೇ ಇದೆ. ಓಹೋ, ಹಾಗಾದ್ರೆ ನನ್ನಿಂದ ಯಾವ ಪ್ರಯೋಜನೂ ಇಲ್ಲ ಅಂದಾಗಾಯ್ತು. ಸರಿ, ಬಿಲ್ಕುಲ್ ನಾನು ನಿಮ್ಮಲ್ಲಿ ಇರೋದಿಲ್ಲ, ಹೊರಡ್ತೀನಿ ನಾನು. ಇಂಥ ಮಾತುಗಳೆಲ್ಲ ಇನ್ ಮುಂದೆ ಬರಬಾರ್ದು ಅಂತಂದ್ರೆ ನೀವಿಲ್ಲಿದ್ದು ನಮಗೆಲ್ಲ ಎಷ್ಟು ಅನಿವಾರ್ಯ ಅನ್ನೋದನ್ನ ನಿಮ್ ನಡವಳಿಕೆನಲ್ಲಿ ತೋರಿಸ್ಬೇಕು. ಹಿಂದೆ ದುಡಿತಾ ಇದ್ರಿ, ಈಗ ದುಡಿತಾ ಇಲ್ಲ ಅಂತ ನನಗೆ ನಿಮ್ಮ ಮೇಲೆ ಸಿಟ್ಟಿಲ್ಲಪ್ಪ. ಅದೇ ನಿಮ್ಮ ಕೆಟ್ಟತನದ ಬಗ್ಗೆ ನಿಮಗೆ ಸ್ವಲ್ಪ ಪಶ್ಚಾತ್ತಾಪನೇ ಇಲ್ವಲ್ಲ, ಅದಕ್ಕೆ ನಿಮ್ಮ ಮೇಲೆ ನನಗೆ ಸಿಟ್ಟು ಬರ್ತಾ ಇರೋದು. ದುಡಿಪ, ಒಳ್ಳೆತನ ಇದ್ದು ದುಡಿದೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತಿದ್ರು ನಿಮಗೆ ಸಿಗ್ಬೇಕಾಗಿರೋ ಗೌರವ ಸಿಕ್ಕೇ ಸಿಗುತ್ತೆ. ಆದ್ರೆ ದುಡ್ದಿದ್ದನ್ನೆಲ್ಲ ಹಾಳು ಮಾಡಿ ಅದನ್ನ ಸಮರ್ಥನೆ ಮಾಡ್ಕೊಂಡ್ರೆ ಎಲ್ಲ ನಿಮಗೆ ಗೌರವ ಸಿಗೋದಿಲ್ಲಪ್ಪ, ಸಿಗೋದಿಲ್ಲ. ನಿಮ್ ಗೌರವನ ಯಾರು ಹಾಳು ಮಾಡ್ತಾ ಇಲ್ಲಪ್ಪ, ನಿಮ್ ಕೈಯಾರ ನೀವೇ ಹಾಳು ಮಾಡ್ಕೋತಾ ಇದ್ದೀರಾ, ತಿಳ್ಕೊಳ್ಳಿ. ವಸಂತಿ, ಆ ಅಮೃತನ ನನ್ನ ಮಗ ಬಾಸು ನಿನ್ ಜೊತೆ ಇದ್ದಾರೆ, ನಾನು ಬಚಾವಾಗ್ಬಿಟ್ಟೆ ಅಂತ ನೀನ್ ತಿಳ್ಕೊಬೇಡ. ನಾನು ನಾಗರ ಹಾವಿದ್ದಂಗೆ, ಮತ್ಸರ ಇಟ್ಟೆ ಅಂತಂದ್ರೆ ಸಾಯವರೆಗೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಪ್ರತಿ ಕ್ಷಣನು ನೀನು ಕಣ್ಣೀರ್ ಹಾಕ್ತಾ ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ನನ್ನ ಹಾಗೆ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ರಾಜಶೇಖರನೇ ಅಲ್ಲ. ವಾಸಂತಿ, ನಾನು ನಿನ್ನಿಂದಲೇ ಇರ್ತೀನಿ. ಕ್ಷಣ ಕ್ಷಣನು ಈ ಚಿತ್ರಹಿಂಸೆ ನಿನ್ನ ಕೊಡ್ತಾನೆ ಇರ್ತೀನಿ. ಆ ಬಾಸ್ನ ಈ ಕರೆದು ಫೋನ್ ಕೊಡೆ, ಕರೆಯ ಅಮೃತನ. ಈ ರಾಜಶೇಖರ್ ಎಂತೆಂತವ್ರನ್ನು ಮುಳುಗಿಸ್ಬಿಟ್ಟ, ನಡುಗಿಸ್ಬಿಟ್ಟ. ನೀನು ಯಾರೇ ನನಗೆ? ಬಿಡಲ್ಲ ಕಣೆ, ಖಂಡಿತ ಬಿಡಲ್ಲ ಕಣೆ. ನಿನ್ನ ಜೀವನ ಎಲ್ಲ ನರಕ ಮಾಡ್ತೀನಿ. ಅದನ್ನ ನೋಡಿ ನಾನು ಹ್ಯಾಪಿ ಅಂದ್ರೆ ಖುಷಿ ಪಡ್ತೀನಿ. ಸರ್ವೋತ್ತಮ, ಇದೇನ ಆಶ್ಚರ್ಯ? ಇಷ್ಟು ದಿನ ನಾವು ಮೊದಲು ಬಂದು ನಿನಗೋಸ್ಕರ ಕಾಯ್ತಾ ಇದ್ವಿ, ಇವತ್ತೇ ನೀನು ಬೇಗ ಬಂದ್ಬಿಟ್ಟಿದೀಯಾ?
ನಮ್ಮೆಲ್ಲರಿಗಿಂತ ಮುಂಚೆ ಶಿವಶಂಕರ ಬಂದು ಕೂತ್ಕೊತಿದ್ದ ಅಲ್ವಾ ಅಲ್ಲಿ? ಹೌದೌದು. ಹಾ. ಪಾಪ ಶಿವಶಂಕರಯ್ಯ ಮನೇಲಿ ತಾಪತ್ರೆ ಅಂತ ಹೇಳಿ ಬೇಗ ಬಂದು ಕುಳಿತು ಬಿಡೋನಿಲ್ಲಿ ಪಾಪ. ಹೌದಪ್ಪ, ಅವ್ರ ಮನೇಲಿ ತಾಪತ್ರೆ ಅಂತ ಬಂದು ಇಲ್ಲಿ ಕೂತ್ಕೊಂಡು ನನಗೆ ತಾಪತ್ರೆ ಹಾಕ್ಕೊಟ್ಟು ಆಸ್ಪತ್ರೆ ಸೇರ್ಕೊಂಡ. ಈಗ ನಾನು ಅದಕ್ಕೆ ಉಗಿಸ್ಕೊಂಡು ಮನೆಯಿಂದ ಇಲ್ಲಿ ಬಂದಿದ್ದೀನಿ ವರ್ಷಗಳಕ್ಕೆ. ಇನ್ನು ಆ ಥರದ್ದು ಇನ್ನೊಂದು ತಾಪತ್ರೆ ಬಂದುಬಿಟ್ರೆ ನಾನು ಹೋಗಿ ಅವನಾಗೆ ಆಸ್ಪತ್ರೆ ಸೇರ್ಕೊಂಡ್ಬಿಡೋದೆ. ಅಯ್ಯೋ ಬಿಡ್ತು ಅಣ್ಣಯ್ಯ, ನೀನು ಇನ್ನೂ ಇಬ್ರು ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು, ಇಬ್ರು ಸೊಸೆದಿರು ಬರಬೇಕು, ಅವರು ಮಕ್ಕಳಾಗಬೇಕು, ನೀನು ಮೊಮ್ಮಕ್ಕಳನ್ನ ಹಿಡ್ಕೊಂಡು ಆಟ ಆಡಿಸ್ಬೇಕು. ಅದನ್ನೆಲ್ಲ ಬಿಟ್ಟು ಆಸ್ಪತ್ರೆ ಸೇರ್ಕೊಳ್ಳೋ ಸಮಾಚಾರ ಮಾತಾಡ್ತೀಯಲ್ಲ. ಅಯ್ಯೋ ರಾಮ, ನನಗೇನು ಆಸ್ಪತ್ರೆಗೆ ಹೋಗಿ ಸಾಯ್ಬೇಕು ಅಂತ ಆಸೆನೇನ್ರಯ್ಯ. ದೇಹ ಕ್ವಶನ್ ಮಾರ್ಕ್ ಆಗಿದ್ರು ಎ ಸರ್ಟಿಫಿಕೇಟ್ ಸಿನಿಮಾನೇ ನೋಡ್ಬೇಕಂತಿರೋ 80 years ಮುದುಕರು ಒಂದು ಕಾಲು ಸ್ಮಶಾನದಲ್ಲಿ ಇಟ್ಟಿದ್ರು, ಇನ್ನೊಂದು ಕಾಲ ಮಂತ್ರಿ ಕುರ್ಚಿ ಮೇಲೆ ಇಟ್ಕೊಂಡಿದ್ದು ತೆಗಿಯೋಲ್ಲ ಅಂತ ನಾಟ್ ಔಟ್ ಆಗಿರೋ 90 years ಮುದುಕರು, ಮನೇಲಿ 100 ಕೋಟಿ ಇದ್ರು ಇನ್ನೂ 100 ಕೋಟಿ ದುಡಿಯೋದು ಹೇಗೆ ಅಂತ ತಲೆ ಕೆಡಿಸ್ಕೊಳ್ಳೋ ಸೆಂಚುರಿ ಮುದುಕರು, ಇವರೆಲ್ಲ ಇರೋ ಈ ಸುಡುಗಾಡು ಸಮಾಜದಲ್ಲಿ ಪಾರ್ಲಿಮೆಂಟ್ ಸೀಟ್ ಬೇಡಯ್ಯ, ಪಂಚಾಯತಿ ಸೀಟು ಸಿಗ್ತಿರೋ ನನಗೆ ಸೆಂಚುರಿನಾದ್ರೂ ಹೊಡಿಬೇಕು ಅಂತ ಆಸೆ ಇರೋಲ್ವೇನ್ರಯ್ಯ? ಹಾ, ಹಾಗಿದ್ಮೇಲೆ ಶಿವಶಂಕರ ಅಡ್ಮಿಟ್ ಆದಂಗೆ ಆಗ್ತೀನಿ ಅಂತ ಯಾಕಯ್ಯ ಹೇಳ್ದೆ? ಮತ್ತಿನ್ನೇನ್ರಯ್ಯ, ಮನೇಲಿ ನಾನೊಬ್ಬ ನಿಷ್ಪ್ರಯೋಜಕ ವೇಸ್ಟ್ ಮಾಡಿ ಅನ್ನೋ ಹಾಗೆ ನನ್ನ 2ನೇ ಮಗಳು ಅಮೃತ ನನ್ನ ಹಿಯಾಡ್ಸ್ ಮಾತಾಡ್ತಾಳೆ ಕಣೆ. ಆ ಸೊಪ್ಪು ಮಾರೋ ಸಿದ್ಧ ಅವ್ರಿಗಿಂತ ನಾನು ರಥತ್ತ ಆಗ್ಬಿಟ್ಟೆ ಕಣಯ್ಯ. ನನಗೆ ಅಲ್ಲೇ ಆಕಾಶ ತಲೆ ಮೇಲೆ ಬೀಳಬಾರ್ದ, ಭೂಮಿ ಬಾಯ್ ಬಿಡಬಾರ್ದ ಅನ್ನಿಸ್ಬಿಡ್ತು ಕಡೆಯ. ಅಯ್ಯೋ ಅದೆರಡು ಆಗದೆ ಇರೋ ವಿಷಯ ಬಿಡು, ಏನಾರು ಆಗೋ ಅಂಥದ್ದು ಹೇಳೋ ಸರ್ವೋತ್ತಮ. ನೋಡು, ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಒಂದಷ್ಟು ಆಸ್ತಿ ಮಾಡಿಟ್ಟಿದ್ರೆ ಮರ್ಯಾದೆ ಕೊಡ್ತಾರೆ, ಇಲ್ಲ ಅಂದರೆ ಇಷ್ಟೇ. ನೋಡಯ್ಯ, ನಾವು ದುಡಿಯುವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಯಾವಾಗ ದುಡಿಯೋದು ನಿಂತು ಹೋಗಿ ಮನೆಗೆ ಸಂಬಳ ತರೋದು ನಿಂತು ಹೋಗುತ್ತೋ ಆವಾಗ ನೋಡು ನಮ್ಮನ್ನು ಕಾಲು ಕಸ ಮಾಡಿ ಪೊರ್ಕೆನಲ್ಲಿ ಗುಡಿಸಿ ಹೊರಗೆ ಬಿಸಾಕ್ಬಿಡ್ತಾರೆ ಕಣಯ್ಯ. ಹಾಗಾದ್ರೆ ಈ ವಯಸ್ಸಲ್ಲಿ ಕೆಲಸ ಮಾಡ್ಬೇಕೇನ್ರಯ್ಯ? ಈ ವಯಸ್ಸಲ್ಲಿ ದುಡಿಸ್ ತರ್ಬೇಕೇನ್ರಯ್ಯ? ಅಲ್ಲಯ್ಯ, ಮುದಿ ಎತ್ತನ್ನ ಓಡೋ ಕುದುರೆ ಜೊತೆ ಓಡು ಅಂತೀರಯ್ಯ ನೀವು. ಅಯ್ಯೋ ನಮ್ಮನ್ನ ನಾವು ಯಾಕೆ ಮುದಿ ಎತ್ತು ಅಂತ ಅನ್ಕೋಬೇಕು? ನೋಡು, ವಯಸ್ಸಾಗಿರೋದು ನಮ್ಮ ದೇಹಕ್ಕೆ, ಮನ್ಸಿಗಲ್ಲ. ಬೋಳಾಗಿರೋದು ನಮ್ಮ ತಲೆ, ಚೈತನ್ಯ ಅಲ್ಲ. ನಿಜ ಕಣಯ್ಯ, ಏನೇ ಆದರೂ ನಡೆದಾಡೋ ಕಾಲು ಸೋಲ್ಬಹುದು, ನಾಲ್ಗೆ ಸೋಲಲ್ಲ. ದುಡಿಯೋ ಕೈ ಸೋಲ್ಬಹುದು, ಆದರೆ ಬುದ್ಧಿ ಸೋಲಲ್ಲ ಕಣಯ್ಯ. ಕರೆಕ್ಟ್ ಕಣಯ್ಯ. ನಿನ್ನ ಬುದ್ಧಿ ನಾಲ್ಗೆ ಎರಡನ್ನೂ ಉಪಯೋಗಿಸಿದ್ರೆ ನಿನ್ನ ಮಗಳು ಸಂಪಾದನೆ ಮಾಡೋ ಹಣಕ್ಕಿಂತ ಜಾಸ್ತಿ ನೀನು ಈಗಲೂ ಸಂಪಾದನೆ ಮಾಡ್ಬೋದು ಕಣಯ್ಯ. ನಿಜ ಕಣಯ್ಯ, ನಾನು ದುಡಿದು ಸೈ ಅನ್ನಿಸ್ಕೊತೀನಿ. ಆದರೆ ಬುದ್ಧಿ ನಾಲ್ಗೆ ಎರಡನ್ನೂ ಉಪಯೋಗಿಸೋ ಜಾಗ ಯಾವುದಯ್ಯ? ಯಾವುದು ಅಂದ್ರೆ ರಾಜಕೀಯ. ಅಲ್ಲಿ ಬರೀ ಬುದ್ಧಿ ಒಂದೇ ಅಲ್ಲ, ದುರ್ಬುದ್ಧಿನೂ ಇರಬೇಕು. ಹೌದು, ನಾಲ್ಗೆ ಒಂದು ಸಲಕ್ಕೆ ಒಂದು ಮಾತಾಡಬಾರ್ದು, ಎರಡೆರಡು ಮಾತಾಡ್ತಾ ಇರಬೇಕು ನೋಡು. ಹೇ, ಅದ್ಭುತವಾದ ಐಡಿಯಾ ಕೊಟ್ರಿ ಕಣ್ರೆ ಇಬ್ರು. ರಾಜಕೀಯ, ಎರಡು ಬುದ್ಧಿ, ಎರಡು ಯೋಚನೆ, ಎರಡು ನಾಲ್ಗೆ, ಎರಡು ಮಾತು. ರಾಜಕೀಯ, ಎರಡು ನಾಲ್ಗೆ, ಎರಡು ಮಾತು. ರಾಜಕೀಯ, ಎರಡು ಬುದ್ಧಿ, ಎರಡು ಯೋಚನೆ, ಎರಡು ನಾಲ್ಗೆ, ಎರಡು ಮಾತು. ಏನಾಯ್ತು ಅವನಿಗೆ? ಹುಚ್ಚಿ ಚಿಡಿದೇನಾ? ರಾಜಕೀಯ ಅಂದ್ರೆ ಹುಚ್ಚಲ್ದೆ ಮತ್ತೇನು? ಸರ್, ನೀವು ಆ ಮ್ಯಾನೇಜರ್ ಕೊಟ್ಟು ಎಚ್ಚರಿಕೆ ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ ಅಂತ ಅನ್ನಿಸ್ತಿದೆ. ಅವನು ಡೈರೆಕ್ಟಾಗಿ ತೊಂದರೆ ಕೊಡದೆ ಇಂಡೈರೆಕ್ಟಾಗಿ ತೊಂದರೆ ಕೊಡ್ತಿದ್ದಾನೆ ಸರ್. ಪಾಪ ಅವನು ವಾಸಂತಿ ಗಂಡನ ಹತ್ರ ಹೋಗಿ ಅವಳ ನಡತೆ ಬಗ್ಗೆ ಕೆಟ್ಟದಾಗಿ ಚಾಡಿ ಹೇಳಿ ಅವಳ ಗಂಡ ಅವಳನ್ನ ಹೊಡೆದು ಬೈಯೋ ಥರ ಮಾಡಿದ್ದಾನೆ ಸರ್. ಅದಕ್ಕೆ ಅವಳು ಆಫೀಸ್ಗೂ ಬರದೆ ಮನೆಯಲ್ಲಿದ್ಲು. ಫೋನ್ ಮಾಡಿ ಹುಷಾರಿಲ್ಲ ಅಂತ ಹೇಳಿದ್ಲು. ನನ್ನ ಗನ್ಮಾನ ಬಂದು ಅವಳ ಮನೆಗೆ ಹೋಗಿ ಕೇಳಿದ್ದಕ್ಕೆ ವಿಷಯ ಗೊತ್ತಾಯ್ತು. ಪಾಪ ಸರ್, ಗಂಡ ಹೆಂಡತಿನ ಬೇರೆ ಮಾಡಿ ಆ ರಾಜಶೇಖರ ತನ್ನ ಸಿಟ್ಟನ್ನು ತೀರ್ಸ್ಕೋತಾ ಇದ್ದಾನೆ. ನೋಡಿ ಅಮೃತ, ಅವ್ರ ವಿರುದ್ಧ ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸೋದು ನನಗೆ ದೊಡ್ಡ ವಿಷಯ ಏನಲ್ಲ. ಆದರೆ ಅವನನ್ನು ಯಾವ ಕಂಪ್ಲೇಂಟ್ ಮೇಲೆ ಅರೆಸ್ಟ್ ಮಾಡಿಸ್ತೀನೋ ಅದೇ ಕಂಪ್ಲೇಂಟ್ನಲ್ಲಿ ವಾಸಂತಿ ಕೂಡ ಎಲ್ಲ ವ್ಯವಹಾರದಲ್ಲೂ ಶಾಮೀಲಾಗಿದ್ಲು ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ.
ಯಾಕೆಂದ್ರೆ ವಾಸಂತಿ ಕ್ಯಾಶಿಯರು, ಕ್ಯಾಶಿಗೆ ಸಂಬಂಧಪಟ್ಟ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಇರುತ್ತೆ. ರಾಜಶೇಖರ್ಗೆ ಅರೆಸ್ಟ್ ಮಾಡ್ಸಕ್ಕೆ ಹೋಗಿ ವಾಸಂತಿಗೆ ತೊಂದರೆ ಆಗುತ್ತೆ ಅಂತ ನಾನು ತಂದಿದ್ದೆ. ಅದು ನಾನು ಮಿಸ್ಯೂಸ್ ಮಾಡ್ಕೊತೆ. ಥಾಮಸ್, ಕಾಫಿ ತಗೊಂಬನ್ನಿ. ಸರ್, ನೀವೇನು ವಾಸಂತಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿ ಹೀಗೆ ಹೇಳ್ತಿದ್ದೀರಾ, ಆದರೆ ಅವನು ಅದನ್ನೇ ಮಾಡ್ತಿದ್ದಾನಲ್ಲ, ಇದಕ್ಕೇನು ಸರ್ ಪರಿಹಾರ? ಅವನು ನಮ್ಮನೆಗೂ ಬಂದಿದ್ದ, ನನ್ನ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಎಲ್ಲ ಏನೇನೋ ಕೆಟ್ಟದಾಗಿ ಮಾತಾಡಿದ್ದಾನೆ. ಆದರೆ ನಾನು ದಬಾಯಿಸಿದೆ. ನನ್ನಿಂದನೇ ಮನೆ ನಡೀತಾ ಇದೆಯಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮನೆಯವರೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ ಸರ್. ಪಾಪ ವಾಸಂತಿ ವಿಷಯದಲ್ಲಿ ಹಾಗಲ್ವಲ್ಲ, ಅವಳ ಗಂಡ ಬೇರೆ ಊರಲ್ಲಿದ್ದಾರೆ, ಇವಳಿಲ್ಲಿ ಪಿ ಜಿ ಆಗಿದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಯಾವ ರೀತಿ ಬೇಕಾದರೂ ಸುಳ್ಳು ಹೇಳಿ ಅವರನ್ನು ನಂಬಿಸ್ಬೋದು. ಅದಕ್ಕೆ ಆ ರಾಜಶೇಖರ ಹೀಗೆ ಮಾಡಿದ್ದಾನೆ ಸರ್.